ಮತ್ತು ಅದು ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೋಬೇಕು. ಕೃಷಿ ಕಾಯ್ದೆಗಳು 3 ಕೃಷಿ ಕಾಯ್ದೆಗಳನ್ನ ಇವತ್ತಿನ ಪ್ರಮುಖ ಉದ್ದೇಶ ರಾಜ್ಯದಲ್ಲಿ ಸಂತೋಷವಾದಂಥ ಮಳೆ ಬೀಳ್ತಾ ಇದೆ. ರೈತರು ಅತ್ಯಂತ ಸಂತೋಷದಾಯಕವಾಗಿದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ರಸಗೊಬ್ಬರ ಪ್ರತಿ ಜಿಲ್ಲೆ, ತಾಲೂಕುಗಳು ಮತ್ತು ಗ್ರಾಮಗಳಿಗೆ ಸಂಪೂರ್ಣ ಕೊರತೆ ಆದ. 11 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಕೊರತೆ ಇದೆ ಅಂತೇಳಿ ಸರ್ಕಾರನೇ ಹೇಳಿಕೊಂಡಿದೆ. ಅಧಿಕಾರಿಗಳು ಸಂಪೂರ್ಣ ನಿದ್ರಾ ವ್ಯವಸ್ಥೆಗೆ ಹೋಗಿದ್ದಾರೆ. ಮತ್ತು ಈಗಾಗಲೇ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತಕ್ಕೊಂಡ್ರು. ಅದೇ ದಿನ ಇವರು ವಾಗ್ದಾನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ 24 ಗಂಟೆ ಒಳಗಾಗಿ ನಾನು ಆ ಕೃಷಿ ಕಾಯ್ದೆಗಳನ್ನು ವಾಪಸ್ ತಕ್ಕಂತೀವಿ ಅಂತ ಹೇಳಿದ್ರು. 2 ವರ್ಷಗಳು ಕಳೆದ್ರು ಕೂಡ ವಾಪಸ್ ತಗೊಳತ್ತ ಮಾತೇ ಇಲ್ಲ. ಇವರು ಎಲ್ಲ ಜಮೀನುಗಳನ್ನು ಮುಂದಿಟ್ಕೊಂಡು ಬೆಂಗಳೂರು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ದಂಧೆಗಳ ಡೈರೆಕ್ಟ್ ಆಗಿ ಶಾಸಕರೇ ಮಾಡ್ತಾರಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಬಯಸ್ತೇನೆ. ಕೃಷಿ ಸಚಿವರಿಗೆ ಕಡದಾಗ ಏನ್ ಹೇಳ್ತೀರಾ? ಕೃಷಿ ಸಚಿವರು ಸಂಪೂರ್ಣವಾಗಿ ಮಂಡ್ಯಕ್ಕೆ ಸೀಮಿತರಾಗಿದ್ದಾರೆ. ಅವರು ರಾಜ್ಯದ ಯಾವ ಜಿಲ್ಲೆಗಳಿಗೂ ಇವತ್ತಿನವರೆಗೂ ಭೇಟಿ ಕೊಟ್ಟಿಲ್ಲ. ಹಾಗೆ ರಸಗೊಬ್ಬರದ ಮೀಟಿಂಗು ಕೂಡ ಕರೆದಿಲ್ಲ. ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸದ ಚಲುವರಾಯಸ್ವಾಮಿ ಅವರು ತಕ್ಷಣನೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇದು